Good morning, my dear students. Today I will explain the Chandragupta II. In the last class, I explained the conquest of Samudragupta is the very important question. Now I will explain the next one topic, Chandragupta II. Who was Chandragupta II? After the death of Samudragupta, his son Chandragupta II came to the power. He split 375 to 450 CE. ಸಮುದ್ರಗುಪ್ತರ ನಂತರ ಆತನ ಮಗ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ. So he was also a very famous ruler, but he was not extended his kingdom. ಸೊ ಆತ ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ವಿಸ್ತಾರವನ್ನು ಮಾಡಲಿಲ್ಲ, ಬಟ್ ಹಿ ವಾಸ್ ಎಕ್ಸ್ಟೆಂಡೆಡ್ ಹೀಸ್ ಎಂಪೈರ್ ವಿತ್ ದ ಮ್ಯಾಟ್ರಿಮೋರಿಯಲ್ ಅಲಯನ್ಸಸ್. ತನ್ನ ಸಾಮ್ರಾಜ್ಯವನ್ನು ವೈವಾಹಿಕ ಯುದ್ಧವನ್ನು ಮಾಡಿ ಆತ ಸಾಮ್ರಾಜ್ಯನ ವಿಸ್ತಾರ ಮಾಡಲಿಲ್ಲ. ಹಿ ವಾಸ್ ಮೇಂಟೈನ್ ದ ಮ್ಯಾಟ್ರಿಮೋರಿಯಲ್ ಅಲಯನ್ಸಸ್. ವೈವಾಹಿಕ ಸಂಬಂಧಗಳನ್ನು ಬೆಳೆಸೋದ್ರ ಮುಖಾಂತರ ಆತ ಅನೇಕ ರಾಜ್ಯರ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸ್ದ. ಚಂದ್ರಗುಪ್ತ II ಆರ್ ವಿಕ್ರಮಾದಿತ್ಯ 6. ಆರನೇ ವಿಕ್ರಮಾದಿತ್ಯ ಅಂದರೂ ಒಂದೇ, ಚಂದ್ರಗುಪ್ತ II ಅಂದರೂ ಒಂದೇ. ಅಂದರೆ ಆರನೇ ವಿಕ್ರಮಾದಿತ್ಯ ಅಂದರೂ ಒಂದೇ, ಚಂದ್ರಗುಪ್ತ II ಅಂದರೂ ಒಂದೇ. ವಿಕ್ರಮಾದಿತ್ಯ 6, he gave his pattern in his court, so 9 kings or 9 poets. ಈತ ತನ್ನ he was a great pattern of scholars and poet. He gave pattern of the 9 poets. ತನ್ನ ಆಸ್ಥಾನದಲ್ಲಿ 9 ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದ. ಸೊ ಇನ್ ದಟ್ ದೇ ಆರ್ ಕಾಲ್ಡ್ ದ ನವರತ್ನಾಸ್. He was also a great king and also poet also. He gave the pattern, ಅಂದರೆ ಆತ ತನ್ನ ಆಸ್ಥಾನದಲ್ಲಿ 9 ಜನ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದಕ್ಕೋಸ್ಕರ ದೇ ಆರ್ ಕಾಲ್ಡ್ ದ 9 gems, ನವರತ್ನಗಳು ಅಂತ ಕರೀತಾರೆ. ಸೊ ಐ ಟೋಲ್ಡ್ ದಟ್ Samudragupta, he was made his capital Pataliputra. And after when you came to the Chandragupta II, he was made a second capital city, Ujjaini. 2 marks question. Name the important 2 capital cities of Gupta dynasty, means Ujjaini and Pataliputra. Who was made the Ujjaini means Chandragupta II. He was made the another capital Ujjaini. Next, Pahiyana visit India in 399 to 414 CE. Chronological order important. When Pahiyana came to India means 399 to 414 CE. Pahiyana, he was a Chinese traveler. Why he came to India means for the study of Buddhism. ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡೋದಕ್ಕೋಸ್ಕರನೇ ಫಾರ್ ದ ಸ್ಟಡಿ ಆಫ್ ಬುದ್ಧಿಸಮ್ he came to India. In that time he wrote a very famous book, Gokoki. Who wrote a Gokoki means Pahiyana. Pahiyana, when he came to India for the study of Buddhism, in that time he wrote a Gokoki. Next is the very important topic, Golden Age. 10 marks question. This is 10 marks question, very important. Why the Gupta period is called to the Golden Age? ಯಾಕೆ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತ ಕರೀತಾರೆ ಅಂತಂದರೆ, ಫಸ್ಟ್ ಒನ್, ಗುಪ್ತಾಸ್ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ರಿಲಿಜಿಯನ್, ಎಜುಕೇಷನ್, ಆರ್ಟ್, ಆರ್ಕಿಟೆಕ್ಚರ್, ಸೈನ್ಸ್, ಟೆಕ್ನಾಲಜಿ ಇಸ್ ದ ವೆರಿ ಎಕ್ಸ್ಟ್ರಾರ್ಡಿನರಿ ಡೆವಲಪ್ಮೆಂಟ್. ಕಲೆ, ವಾಸ್ತುಶಿಲ್ಪ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ಅಪಾರವಾದ ಒಂದು ಪ್ರಗತಿಯನ್ನು ಸಾಧಿಸಿರೋದಕ್ಕೋಸ್ಕರ ಇನ್ ದ್ಯಾಟ್ ಪೀರಿಯಡ್ ದೇ ಆರ್ ಅಚೀವ್ಡ್, ಸಾಧನೆಯನ್ನು ಮಾಡಿರೋದಕ್ಕೋಸ್ಕರ ಗುಪ್ತಾ ಪೀರಿಯಡ್ ಇಸ್ ಕಾಲ್ಡ್ ಗೋಲ್ಡನ್ ಏಜ್ ಅಂತ ಕರೀತಾರೆ. ಫಸ್ಟ್ ಒನ್, ರಿವೈವಲ್ ಆಫ್ ಹಿಂದೂಯಿಸಮ್. ಹಿಂದೂ ಧರ್ಮದ ಪುನರ್ಸ್ಥಾಪನೆ, ಪುನರುತ್ಥಾನ, ಹಿಂದೂ ಧರ್ಮದ ಪುನರುತ್ಥಾನ, ರಿವೈವಲ್ ಆಫ್ ಹಿಂದೂಯಿಸಮ್ ಅಂತ ಕರೀತಾರೆ.
ಸೊ ಹಿಂದೂ ಧರ್ಮದ ಪುನರುತ್ಥಾನ ಅಂತಂದರೆ ದ ಗುಪ್ತಾಸ್ ಗೇವ್ ದ ಎಂಕರೇಜ್ ಆಫ್ ಹಿಂದೂಯಿಸಮ್. ಹಿಂದೂ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹನ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ದೇ ಗೇವ್ ದ ರೆಸ್ಪೆಕ್ಟ್ ಫಾರ್ ದ ಅದರ್ ರಿಲಿಜಿಯನ್, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಆಲ್ಸೋ. Hindu religion received a great encouragement. Guptas gave the encouragement. ಗುಪ್ತರು ಹಿಂದೂ ಧರ್ಮಕ್ಕೆ ಹೆಚ್ಚು ಎಂಕರೇಜ್ಮೆಂಟ್ ಕೊಡ್ತಾ ಇರ್ತಾರೆ. ಆ್ಯಂಡ್ ದೇ ವರ್ಷಿಪ್ಡ್. ವಾಟ್ ಆರ್ ದ ಮೇನ್ ಗಾಡ್ ದೇ ಆರ್ ವರ್ಷಿಪ್ ಮೀನ್ಸ್ ಶಿವ, ವಿಷ್ಣು, ದುರ್ಗಾ. ಶಿವ, ವಿಷ್ಣು, ದುರ್ಗಾ ದೇವ್ರನ್ನ ಪೂಜೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಗುಪ್ತಾ ರೂಲರ್ ದೇ ಪರ್ಫಾರ್ಮ್ ದ ಸ್ಯಾಕ್ರಿಫೈಸಸ್, ವೇದಿಕ್ ರಿಚುವಲ್ಸ್ ಆಫ್ ಸ್ಯಾಕ್ರಿಫೈಸಸ್. They made the some yagna and yagadis. They performed the some yagna and yagadis. ಅಶ್ವಮೇಧ, ವಾಜಪೇಯ, ರಾಜಸೂಯ. ಅಶ್ವಮೇಧ, ವಾಜಪೇಯ ಮತ್ತು ರಾಜಸೂಯ ಅನ್ನೋ ಯಾಗಗಳನ್ನು ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ದೇ ಬಿಲ್ಟ್ ಸೋ ಮೆನಿ ವಿಷ್ಣು ಟೆಂಪಲ್ಸ್. ಅವರು ಅನೇಕ ವಿಷ್ಣು ದೇವಾಲಯಗಳನ್ನು ಕಟ್ಟಿಸಿರೋದಕ್ಕೋಸ್ಕರ ದೇ ಗಾಟ್ ದ ಟೈಟಲ್ ಪರಮ ಭಾಗವತ. Why they got the title Parama Bhagavata means the Guptas built so many Vishnu temple. In that reason they are called to the Parama Bhagavata. Next, education. What type of the education they are give? Means education is the Guptas gave the importance of education. ಎಜುಕೇಷನ್ ಹೆಚ್ಚು ಪ್ರೋತ್ಸಾಹನ ಕೊಡ್ತಾ ಇದ್ರು. ಆ್ಯಂಡ್ ದೇ ಬಿಲ್ಟ್ ಸೋ ಮೆನಿ ಯೂನಿವರ್ಸಿಟೀಸ್ ಡ್ಯೂರಿಂಗ್ ದ ಗುಪ್ತಾಸ್ ಪೀರಿಯಡ್. ವಾಟ್ ಆರ್ ದೇ ಮೀನ್ಸ್ ಯೂನಿವರ್ಸಿಟೀಸ್, ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಮೀನ್ಸ್ ತಕ್ಷಶಿಲಾ, ನಲಂದ, ಅಜಂತ ಆ್ಯಂಡ್ ಸಾರನಾಥ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಇನ್ ದ ಫೀಲ್ಡ್ ಆಫ್ ಗುಪ್ತಾಸ್. ನೆಕ್ಸ್ಟು ಪಾಟಲಿಪುತ್ರ ಆ್ಯಂಡ್ ವಲ್ಲಭಿ ಇಸ್ ದ ಗ್ರೇಟ್ ಎಜುಕೇಷನ್ ಸೆಂಟರ್ಸ್. ಪಾಟಲಿಪುತ್ರ ಮತ್ತು ವಲ್ಲಭಿ ಅನ್ನೋದು ಶಿಕ್ಷಣದ ಕೇಂದ್ರಗಳಾಗಿತ್ತು. ಆ್ಯಂಡ್ ದೇ ವಾಟ್ ಟೈಪ್ ಆಫ್ ದ ಎಜುಕೇಷನ್ ದೇ ಥಾಟ್ ಮೀನ್ಸ್ ಸಬ್ಜೆಕ್ಟ್ ಪುರಾಣಸ್, ಲಿಟ್ರೇಚರ್, ಫಿಲಾಸಫಿ, ಅರ್ಥಮೆಟಿಕ್, astronomy and science. Next, literature. So how the Guptas gave importance in the literature means Guptas they gave importance for the literature. During this period, the Gupta period is called to the golden age. Literature, ಸಾಹಿತ್ಯಕ್ಕೆ ಬಂದರೆ they gave encourage, ಬಹಳಷ್ಟು ಹೆಚ್ಚು ಪ್ರೋತ್ಸಾಹನ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಗುಪ್ತರ ಕಾಲವನ್ನು ಸಾಹಿತ್ಯದಲ್ಲಿ ಗೋಲ್ಡನ್ ಏಜ್ ಅಂತ ಕರೀತಾರೆ. So what are the main poets they are write means I saw that Samudragupta's inscription, Allahabad pillar inscription. Who wrote the Allahabad pillar inscription means Hari Sena. He wrote Harisena, he was a poet in the court of Samudragupta. ಸಮುದ್ರಗುಪ್ತನ ಆಸ್ಥಾನದಲ್ಲಿ ಈತ he was a poet, ಒಬ್ಬ ಕವಿಯಾಗಿರ್ತಾನೆ. So he was composed Allahabad pillar inscription. In that inscription, Harisena, he gave the information about the Samudragupta's achievements. Next, I told Chandragupta II or Vikramaditya VI. He gave importance for the so many poets. He gave adorn and he gave a patron. So many poets. ಅಂದರೆ ಈತನ ಆಸ್ಥಾನದಲ್ಲಿ ಅನೇಕ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ. Who means Chandragupta II. So when he gave his pattern in the 9 poets, 9 ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿರೋದ್ರಿಂದ so they are called to the Navaratnas ಅಂತ ಕರೀತಾರೆ. Who are their Navaratnas? ಯಾರ್ಯಾರು ಇರ್ಬೋದು ಅಂತಂದರೆ Next, Kalidasa. Are you heard that Kalidasa is very famous poet? Kalidasa yaru anta gottide. Kalidasa, he was very famous in the court of Chandragupta II. So Kalidasa, he wrote so many dramas, epics, lyric poems. ಆತ ಅನೇಕ ನಾಟಕಗಳನ್ನು, ಗ್ರಂಥಗಳನ್ನು ಮತ್ತು ಪದ್ಯಗಳನ್ನು ಸಹ ಬರೆದ. ಡ್ರಾಮಾ ವಿಚ್ ಆರ್ ದ ವೆರಿ ಫೇಮಸ್ ಡ್ರಾಮಾ ಮೀನ್ಸ್ ಮಾಳವಿಕಾಗ್ನಮಿತ್ರ, Vikramovarshiya and Shakuntala. Are you heard that Shakuntala is the very famous drama of Kalidasa? ಕಾಳಿದಾಸ ಬರೆದಿರೋದಲ್ಲಿ ಅತ್ಯಂತ ಪ್ರಮುಖವಾದ ನಾಟಕ ಶಾಕುಂತಲ.
ಸೊ ನಮ್ಮ ರಾಜ್ಕುಮಾರ್ ಪಿಕ್ಚರು ನೋಡಿದ್ದೀನಿ, ಅವರ ಕವಿರತ್ನ ಕಾಳಿದಾಸ. ಸೊ ಆ ಒಂದು ಪಾರ್ಟಲ್ಲಿ ಇದನ್ನು ನಾವು ಕಾಣ್ಬೋದು. ಆ್ಯಂಡ್ ದೆನ್ ಇಟ್ಸ್ ದ 2 marks ಕ್ವಶನ್. ನೇಮ್ ದ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಕಾಳಿದಾಸ ಮೀನ್ಸ್ ಮಾಳವಿ ಕಾಗ್ನಮಿತ್ರ, ವಿಕ್ರಮೋರ್ವಶೀಯ, ಶಾಕುಂತಲ ಆ್ಯಂಡ್ ಎಪಿಕ್ಸ್. ರಘುವಂಶ, ಕುಮಾರ ಸಂಭವ and lyrics Meghdutta and Ritu Samhara is the very important poets of Kalidasa. Next, Shudraka, he wrote Mruchakatika, Bharavi, Kiratarjuniya, Vishakadatta, Mudra Rakshasa and Devi Chandraguptam, Charaka Samhita, Shushuta Samhita, Amara Simha, Amara Kosha. These are the very important poets. They are writing his work. ಅವರು ಅನೇಕ ಕೃತಿಗಳನ್ನು ಇದರಲ್ಲಿ ಬರೆದಿದ್ದಾರೆ. In that reason, the literature is considered as the golden period of the Gupta's period ಅಂತ ಹೇಳ್ಬೋದು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ವಿಜ್ಞಾನ ಅನ್ನೋದು ಯಾವ ರೀತಿ ಇತ್ತು ಅಂತಂದರೆ, ಫಸ್ಟ್ ಬಂತು ದೇ ಗೇವ್ ಇನ್ ದ ಫೀಲ್ಡ್ ಆಫ್ ವಿಚ್ ಫೀಲ್ಡ್ ದೇ ಆರ್ ಗೇವ್ ಇಂಪಾರ್ಟೆನ್ಸ್ ಮೀನ್ಸ್ ದ ಗುಪ್ತಾಸ್ ಗೇವ್ ಇನ್ ದ ಫೀಲ್ಡ್ ಆಫ್ ಅಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್, ಮೆಡಿಸಿನ್ ಆ್ಯಂಡ್ ಮೆಟಲಾಜಿ. ಈ ಒಂದು ಫೀಲ್ಡಲ್ಲಿ ದೇ ಗೇವ್ ದ ಅಚೀವ್ಮೆಂಟ್ಸ್ ಆಫ್ ಗುಪ್ತಾಸ್. ಫಸ್ಟ್ ಒನ್ ಆರ್ಯಭಟ. ಆರ್ಯಭಟ he was a very famous scientist, and also Aryabhatta he was a famous mathematician and astronomer. He wrote a very famous 2 books, Surya Siddhantika and Aryabhatiya. Who wrote the Surya Siddhantika and Aryabhatiya means Aryabhatta Surya Siddhantika ಮತ್ತು ಆರ್ಯಭಟಿ ಅನ್ನೋ 2 ಪುಸ್ತಕಗಳನ್ನು ಬರೀತಾರೆ. And India was introduced to the decimal system. ಭಾರತ ಅನ್ನೋದು ಮೊಟ್ಟ ಮೊದಲ ಬಾರಿಗೆ ದಶಮಾಂಶ ಪದ್ಧತಿಯನ್ನು ತಿಳಿಸ್ಕೊಟ್ರು. ನೆಕ್ಸ್ಟು ಬ್ರಹ್ಮಗುಪ್ತ ಅನ್ನೋರು ಭಾರತದವರು. he was another mathematician. he was introduced to the zero. who was means zero. he showed to the importance of the zero. ಸೊನ್ನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟವರು ಯಾರು ಅಂದರೆ ಬ್ರಹ್ಮಗುಪ್ತ. ನೆಕ್ಸ್ಟು Varahamira. he was a very famous scientist. Varahamira, he wrote a Pancha Siddhantika, Bruhat Jataka and Bruhat Samhita. Bruhat Jataka and Bruhat Samhita, Pancha Siddhantika. This is 2 marks question. Name the 2 works of Varahamira means Pancha Siddhantika, Bruhat Jataka and Bruhat Samhita. Next, Charaka wrote Charaka Shushuta. And next Samhita wrote Samhita Shushuta. Charaka and Shushruta both they wrote the Samhitas. 1 marks question. Dhanvantari. The Gupta's period, Dhanvantari, he was a famous medicine. Dhanvantari, he was regarded as the father of medicine. Who was the father of medicine means Dhanvantari. Vaidya Shastra Pitamaha yaru andre Dhanvantari. They are considered as the father of medicine. Next, Mehroli. What is that means? Mehroli, it is a very famous iron pillar. ಮೆಹರೋಲಿ ಅನ್ನೋದು ಅತ್ಯಂತ ಪ್ರಸಿದ್ಧವಾದ ಒಂದು ಐರನ್ ಕಬ್ಬಿಣದ ಸ್ತಂಭ. ಇಟ್ ಈಸ್ ಇನ್ ಮೆಹರೋಲಿ ಐರನ್ ಪಿಲ್ಲರ್. ಇಟ್ ಈಸ್ ಇನ್ ವೇರ್ ಇಟ್ ಈಸ್ ಮೀನ್ಸ್ ನಿಯರ್ ಡೆಲ್ಲಿ. ಮೆಹರೋಲಿ ಅನ್ನೋ ಒಂದು ಸ್ಥಳದಲ್ಲಿ ಗುಪ್ತಾಸ್ ಬಿಲ್ಡ್ ಎ ವೆರಿ ಫೇಮಸ್ ಪಿಲ್ಲರ್, ಐರನ್ ಪಿಲ್ಲರ್. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ವಾಟ್ ಆರ್ ದ ಮೇನ್ ಪ್ಲೇಸಸ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್? ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ ಆ್ಯಂಡ್ ದೇವಘರ್. Thank you my dear students.